ವಿಷಯಗಳು ಇತ್ತೀಚೆಗೆ ಅಂದ್ರೆ ಒಂದು 7-8 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಬಹಳ ಬರ್ತಾ ಇದೆ. ದಯವಿಟ್ಟು ಆಸೆಗಂತ ಒಂದು ಆಸರದ ನಿರ್ಧಾರನ ಯಾರು ತಗೋಬೇಡಿ, ಯಾರು ಮಾಡಬೇಡಿ. ಮದುವೆ ವಿಚಾರ ಬಂದಾಗ ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಮದುವೆ ಬಿಟ್ಟು ಹೊರ ಇಲ್ಲ, ಹೊರ ಬಿಟ್ಟು ಮದುವೆ ಇಲ್ಲ. ಇತ್ತೀಚೆಗೆ ನೋಡ್ತಾ ಇದ್ದೀವಿ ವಿದ್ಯಾವಂತ ಹೆಣ್ಮಕ್ಳೇ ಜಾಸ್ತಿ ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಆತ್ಮೀಯ ಭಾವಸಾರ್ ಬಂಧುಗಳೇ, ನಾನು ನಿಮ್ಮ ರಾಜಕುಮಾರ್ ಭಾವಸಾರ್. ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್. ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ. ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಆತ್ಮೀಯ ಭಾವಸಾರ ಬಂಧುಗಳೇ, ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮಹದಾಸೆ ಎಲ್ಲ ಯುವಕ ಯುವತಿಯರಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತದೆ. ಅಂತಹ ಯುವಕ ಯುವತಿಯರು ಪರಸ್ಪರ ತಮಗೆ ಯೋಗ್ಯರಾದವರನ್ನು ಹುಡುಕುವುದು ಕೂಡ ಸಾಮಾನ್ಯ. ಅಂತಹ ಯುವಕ ಯುವತಿಯರಿಗೆ ತಮ್ಮ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಭಾವಸಾರ್ ಕ್ಷೇತ್ರೀಯ ವಧೂವರರ ಸಮಾವೇಶವೊಂದು ಮೈಸೂರಿನ ಶ್ರೀ ಕೃಷ್ಣ ರುಕ್ಮಿಣಿ ಕನ್ವೆನ್ಷನ್ ಹಾಲ್ನಲ್ಲಿ ಜುಲೈ 21 ಭಾನುವಾರ ಯಶಸ್ವಿಯಾಗಿ ನಡೆಯಿತು. ಅನೇಕ ಆಸೆ ಆಕಾಂಕ್ಷೆಗಳನ್ನು ಹೊತ್ತು ಬಂದಿದ್ದ ವಧೂವರರು ತಮಗಾಗಿ ಮೀಸಲಿಟ್ಟಿದ್ದ ಪ್ರತ್ಯೇಕ ಆಸನಗಳಲ್ಲಿ ಆಸೀನರಾಗಿದ್ದರು. ಎದುರು ಬದುರಾಗಿ ವಧೂವರರನ್ನು ಕೂರಲು ವ್ಯವಸ್ಥೆ ಮಾಡಲಾಗಿತ್ತು. ವೇದಿಕೆಯ ಮುಂದಿನ ಆವರಣದಲ್ಲಿ ಇಕ್ಕೆಲಗಳಲ್ಲಿ 1500ಕ್ಕೂ ಹೆಚ್ಚು ವಧೂವರರ ಭಾವಚಿತ್ರ ಸಹಿತ ಅವರ ಪ್ರೊಫೈಲ್ಗಳನ್ನು ಗೋಡೆಗೆ ತೂಗು ಹಾಕಲಾಗಿತ್ತು. ರಾಜ್ಯ ಹೊರ ರಾಜ್ಯಗಳಿಂದ ಆಗಮಿಸಿದ ವಧೂವರರು ಅವರ ಪೋಷಕರು ಪ್ರೊಫೈಲ್ಗಳತ್ತ ಲಗ್ಗೆ ಇಟ್ಟರು. ತಮ್ಮ ಮಕ್ಕಳಿಗೆ ಯಾವ ವಧು ವರ ಸೂಕ್ತ ಎಂಬ ಹುಡುಕಾಟದಲ್ಲಿ ನಿರತರಾಗಿದ್ದರು. ತಮ್ಮ ಮಕ್ಕಳ ವಯಸ್ಸಿಗೆ ತಕ್ಕಂತಹವರನ್ನು ಹುಡುಕುತ್ತಾ ತಮಗೆ ಸರಿಕಂಡ ವಧೂವರರ ಭಾವಚಿತ್ರ ಮತ್ತು ಪ್ರೊಫೈಲ್ಗಳ ಫೋಟೋ ಜಾತಕಗಳನ್ನು ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿಯುತ್ತಿದ್ದರು. ಇತ್ತ ವೇದಿಕೆಯ ಮೇಲೆ ವಧೂವರರನ್ನು ಸರತಿಯಂತೆ ಆಹ್ವಾನಿಸಿ ನಿರೂಪಕರು ವೇದಿಕೆಯ ಮೇಲೆ ಅವರ ಪರಿಚಯ ಮಾಡಿಕೊಡುತ್ತಿದ್ದರು. ವಧೂವರರು ತಮಗೆ ಯಾವ ರೀತಿಯ ವಧು ವರ
ಇಷ್ಟ ಎಂಬುದನ್ನು ತಾವೇ ಬಹಿರಂಗವಾಗಿ ಧ್ವನಿವರ್ಧಕದ ಮೂಲಕ ಪರಿಚಯ ಮಾಡಿಕೊಳ್ಳುತ್ತಿದ್ದರು. आता प्रेजेंट की गड़बड़ापुर में जूनियर इंजीनियर काम कर रहे हैं APDC गवर्नमेंट डिपार्टमेंट मैं हरियाणा वाला है मैं बेंगलुरु में काम करता हूँ मार्च में आया था मैं हैदराबाद से आया था बेंगलुरु में मैं मास्टर ऑफ लॉ करता हूँ मैं माइक्रोलैब्स में करता हूँ और टोटल एक्सपीरियंस मेरा 2 years 10 months है मैं मेरे पापा रहते हैं मेरे पापा गुज्जर आनंद राव है सचिन है फादर ने भरत भूषण केजी मदर ने गीता केजी आमच्या गाव मैसूरमध्ये आहे BSc कंप्यूटर सायन्स करले का एशियन पेंट्स मध्ये असेट कोऑर्डिनेटर डेजिग्नेशन असेट कोऑर्डिनेटर डेजिग्नेशन सचिन पी फादर भरत भूषण केजी कुकिंगर आणि BSc कंप्यूटर सायन्स करता था वर्किंग एशियन पेंट्स असिस्टेंट कोऑर्डिनेटर में काम करता है. ಕೆಲವರು ತಮಗಿಷ್ಟವಾದ ವಧುವರರ ಪ್ರೊಫೈಲ್ಗಳನ್ನು ಮೊಬೈಲ್ನಲ್ಲಿ ಕ್ಲಿಕ್ಕಿಸಿಕೊಂಡು ಸ್ಥಳದಲ್ಲಿಯೇ ಆಯೋಜಕರು ಆಯೋಜಿಸಿದ ಜ್ಯೋತಿಷಿಗಳಿಗೆ ಜಾತಕ ತೋರಿಸಿ ಹೊಂದಾಣಿಕೆ ಆಗುತ್ತದೆಯೇ ಇಲ್ಲವೇ ಎಂದು ಪರೀಕ್ಷಿಸುತ್ತಿದ್ದರು. ಮೈಸೂರಿನ ಶ್ರೀ ವಿಠಲ ರುಕ್ಮಿಣಿ ಚಾರಿಟಬಲ್ ಟ್ರಸ್ಟ್ ಆಶ್ರಯದಲ್ಲಿ ಮೈಸೂರಿನ ಹುಣಸೂರು ರಸ್ತೆಯಲ್ಲಿರುವ ಶ್ರೀ ಕೃಷ್ಣ ರುಕ್ಮಿಣಿ ಕನ್ವೆನ್ಷನ್ ಹಾಲ್ನಲ್ಲಿ ಕಂಡುಬಂದ ದೃಶ್ಯವಿದು. AIBK ಮಹಾಸಭಾದಿಂದ ಜೀವನ ಗೌರವ ಮತ್ತು ವಿಶಿಷ್ಟ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರಾದ ಬೆಂಗಳೂರಿನ ಶ್ರೀಮತಿ ಲಲಿತಾ ನಾಜರೆ ಮತ್ತು ಟ್ರಸ್ಟ್ನ ಧರ್ಮದರ್ಶಿ ಜೀವನ್ ಗೌರವ್ ಪ್ರಶಸ್ತಿ ಪುರಸ್ಕೃತ ಮೈಸೂರಿನ NR ರಮೇಶ್ ನಾಜರೆ ಅವರು ಆಯೋಜಿಸಿದ್ದ ಭಾವಸಾರ್ ಕ್ಷತ್ರಿಯ ಸಮಾಜದ 9ನೇ ವರ್ಷದ ವಧುವರರ ಸಮಾವೇಶದಲ್ಲಿ ಸುಮಾರು 1,500ಕ್ಕೂ ಹೆಚ್ಚು ವಧುವರರ ಪ್ರೊಫೈಲ್ ಜಾತಕಗಳನ್ನು ಪ್ರದರ್ಶಿಸಲಾಗಿತ್ತು. ಕಳೆದ 3-4 ತಿಂಗಳಿಂದ ಅವಿರತ ಶ್ರಮದಿಂದ ಆಯೋಜಿಸಿದ್ದ ಸಮಾವೇಶದಲ್ಲಿ 2,000ಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ದರು. ರಾಜ್ಯದ ಬೆಂಗಳೂರು, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ದಾವಣಗೆರೆ,
ಚಿತ್ರದುರ್ಗ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ನಾನಾ ಜಿಲ್ಲೆಗಳಿಂದ ವಧೂವರರು ಅವರ ಪೋಷಕರು ಆಗಮಿಸಿದ್ದರು. ರಾಜ್ಯದವರಷ್ಟೇ ಅಲ್ಲದೆ ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗುಜರಾತ್ ರಾಜ್ಯಗಳಿಂದಲೂ ಪೋಷಕರು ತಮ್ಮ ವಧೂವರರೊಂದಿಗೆ ಸಮಾವೇಶದಲ್ಲಿ ಭಾಗವಹಿಸಿದ್ದು ವಿಶೇಷ. ಆಲ್ ಇಂಡಿಯಾ ಭಾವಸಾರ ಕ್ಷತ್ರಿಯ ಮಹಿಳಾ ಪರಿಷತ್ನ ಕರ್ನಾಟಕ ವಲಯ ಅಧ್ಯಕ್ಷೆ ಹಾಗೂ ಬೆಂಗಳೂರಿನ ಕುಮಾರ ಪಾರ್ಕ್ ಮಹಾಲಕ್ಷ್ಮಿ ದೇವಸ್ಥಾನದ ಟ್ರಸ್ಟಿ ಅರ್ಚನಾ ಸುದೇಶ್ ವಾದೋನೆ ಅವರು ಜ್ಯೋತಿ ಬೆಳಗಿಸಿ 9ನೇ ವಾರ್ಷಿಕ ವಧೂವರರ ಸಮಾವೇಶಕ್ಕೆ ಚಾಲನೆ ನೀಡಿದರು. ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಆಲ್ ಇಂಡಿಯಾ ಭಾವಸಾರ ಕ್ಷತ್ರಿಯ ಮಹಾಸಭಾದ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಪಿಸ್ಸೆ ಮಾತನಾಡಿ, ಏನಿದ್ದೀರಾ ಈಗಿನ ಯುವ ಪೀಳಿಗೆ ಆಗಿರ್ಬೋದು, ಮುಂದಿನ ಪೀಳಿಗೆ ಇರ್ಬೋದು, ಎಲ್ಲರೂ ಕರೆಕ್ಟಾಗಿ ಮಾಹಿತಿ ಕೊಟ್ಟು ಕರೆಕ್ಟಾಗಿ ಅವರ ಡೇಟ್ ಆಫ್ ಬರ್ತ್, ಅವ್ರ ಫ್ಯಾಮಿಲಿ ಸರ್ನೇಮ್, ಅವ್ರ ಕ್ವಾಲಿಫಿಕೇಶನ್, ಅವ್ರ ಎಕ್ಸ್ಪೆಕ್ಟೇಷನ್ ಇದೆ. ಗಂಡು ಮಕ್ಕಳಿಗೂ ಸ್ವಲ್ಪ ಥಾಟ್ಸ್ ಇರುತ್ತೆ, ಯಾವ ರೀತಿ ಎಕ್ಸ್ಪೆಕ್ಟೇಷನ್ ನನಗೆ ಮದುವೆ ಆಗೋರಿಗೆ ಯಾವ ರೀತಿ ಇರಬೇಕು ಅನ್ನೋದನ್ನ. ಅದೇ ರೀತಿ ಹೆಣ್ಮಕ್ಳಿಗೂ ಇರುತ್ತೆ. ಅದನ್ನೆಲ್ಲ ಕೂಡ ಡೀಟೇಲ್ ಆಗಿ ಕರೆಕ್ಟಾಗಿ ಕೊಟ್ಟು ಮಾಹಿತಿನ ಒಬ್ಬೊಬ್ಬರು ಬುದ್ಧಿವಂತಿಕೆಯಿಂದ ತಮ್ಮ ಭಾಳ ಸಂಗಾತಿ ಇರ್ಬೋದು, ಭಾಳ ಸ್ನೇಹಿತ ಇರ್ಬೋದು ಆರಿಸ್ಕೋಬೇಕು. ಅದು ಬಿಟ್ಬಿಟ್ಟು ಏನೋ ಒಂದು ಆಶ್ರಮದಲ್ಲಿ ಒಂದು ನಿರ್ಧಾರ ತಗೊಂಡು ಮದುವೆ ಮಾಡಿಕೊಂಡು ಒಂದು ಅನ್ಯೋನ್ಯತೆ ಇದ್ದಂಗೆ ಡೈವರ್ಸ್ ಕೇಸ್ಗಳು ಸುಮಾರು ನಾವು ಕೇಳ್ಕೊಡ್ತಾ ಇದ್ದೀವಿ. ಬುದ್ಧಿ ಬರ್ತಿದ್ದೀರ ಎಲ್ಲ ಈ ರೀತಿ ಮುಂದೆ ಬರ್ತಾ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಂಸಾರಕ್ಕೂ ಅಷ್ಟೇ ತಾವು ತಮ್ಮ ಬುದ್ಧಿವಂತಿಕೆಯನ್ನ ಅಳವಡಿಸ್ಕೋಬೇಕು. ಸಂಸಾರ ನಡೆಸ್ಕೋಬೇಕಾದ್ರೆ ಗಂಡ ಹೆಂಡತಿ ಇನ್ನೇ ಮದುವೆ ಮಾಡಿಕೊಂಡು ಗಂಡ ಹೆಂಡತಿ ಅನ್ಕೊಂಡ್ರೆ ಆಗೋದಿಲ್ಲ. ಒಂದು ಕೋಆರ್ಡಿನೇಷನ್ ಅಂಡ್ ಕೋಆಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಸಹಬಾಳ್ವೆ ಸಹಯೋಗ ಇದು ಬಹಳ ಮುಖ್ಯ. ಇವೆರಡು ಬರಬೇಕು ಅಂತ ಹೇಳಿದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಜೀವನ ನಡೆಸಬೇಕು. ಗಂಡು ಮಕ್ಕಳು ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ತಮಗೆ ಸಂಗಾತಿಯಾಗಿರೋಳು ತಮ್ಮ ಬಾಳದ ಜೀವನವನ್ನು ಬೆಳೆಸೋದಕ್ಕೆ, ತಮ್ಮ ವಂಶವನ್ನು ಉದ್ಧಾರ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅವಳಿಗೆ ಗೌರವಿಸಿ, ಒಂದು ಹೆಣ್ಮಕ್ಳಿಗೆ ತಾವೆಲ್ಲರೂ ಗೌರವಿಸಿ, ಅವಳಿಗೆ ಆದ್ಯತೆ ಕೊಡಿ, ಅವಳನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಒಂದು ಒಳ್ಳೆಯ ಸಂಸಾರವನ್ನು ಮಾದರಿಯನ್ನು ನಿರೂಪಿಸ್ಕೊಳ್ಳಿ ಅಂತ ನಾನು ಹೆಣ್ಮಕ್ಳಿಗೆ ಹೇಳ್ತೇನೆ. ಅದೇ ರೀತಿ ಹೆಣ್ಮಕ್ಳು ಅಷ್ಟೇ, ತಾವು ಒಂದೇ ತಾಯಿ ಎಲ್ಲ ತನ್ನ ಸಂಸಾರವನ್ನು ಪೂರ್ಣ ಸಂಪೂರ್ಣವಾಗಿ ಕೊಟ್ಟು ಗಂಡನ ಮನೆಗೆ ಬರ್ತೀರಾ. ಗಂಡನ ಮನೆಗೆ ಬಂದಾಗೂ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಹೊಸ ಜಾಗ, ಹೊಸ ಮನೆತನ ಎಲ್ಲ ಇದೆ. ಅದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಒಂದು ಅರ್ಥ ಮಾಡಿಕೊಂಡು ಅನ್ಯೋನ್ಯತೆ ಇಂದ ಹೋದ್ರಿ ಅಂತ ಹೇಳಿದ್ರೆ ಡೈವರ್ಸ್ ಕೇಸ್ಗಳು ವಿಚಾರ ಮಾಡೋದಿಲ್ಲ. ಇತ್ತೀಚೆಗೆ ನೋಡ್ತಾ ಇದ್ದೀವಿ, ವಿದ್ಯಾವಂತ ಹೆಣ್ಮಕ್ಳೇ ಜಾಸ್ತಿ ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅವರು ಹೊಸ ಮನೆಗೆ ಬಂದು ಅಡ್ಜಸ್ಟ್ ಮಾಡಿಕೊಂಡು ನೆಡ್ಸ್ಕೊಂಡು ಹೋಗುವಂತ ಕಾರಣನೇ ಇಲ್ಲ ಈಗಿನ ಜನರೇಷನ್ಗೆ. ಯಾಕಂದ್ರೆ ಇವತ್ತು ದಿವಸ ಮೊಬೈಲ್ ಇಟ್ಕೊಂಡು ನೋಡಿದ್ರೆ ಏನ್ ಟಕಾಟಿಕ್ ಅಂತ ಬಂದ್ಬಿಡ್ತದೆ. ಆ ರೀತಿ ಸಂಸಾರ ಅಂತ ಬಂದ್ಬಿಡ್ತಾರೆ. ಆ ರೀತಿ ಅಲ್ಲ ಸಂಸಾರ. ಸಂಸಾರ ಅನ್ನೋದೇ ಒಂದು ನಿಧಾನ. ಅರ್ಥ ಮಾಡ್ಕೋಬೇಕು, ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡು ಸಂಸಾರವನ್ನು ಮುನ್ನಡೆಸ್ಕೊಂಡು ಹೋಗಿ ಒಂದು ಜೀವನ ಒಂದು ಸಂಪೂರ್ಣತೆಯನ್ನು ಪಡಿಬೇಕು. ಅದೇ ಇದೊಂದು ಮುಖ್ಯ ಹೆಣ್ಣಿನ ಜೀವನದಲ್ಲಿ. ಮತ್ತೆ ತಂದೆ ತಾಯಿಗೂ ಅಷ್ಟೇ ಬಹಳ ಆತರ ಪಡೋದನ್ನು ನಾನು ತುಂಬಾ ಜನಕ್ಕೆ ನೋಡಿದ್ದೀನಿ. ಯಾರೋ ಒಬ್ಬ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಒಳ್ಳೆ ಉದ್ಯೋಗದಲ್ಲಿದ್ದಾನೆ ಅಂತ ಹೇಳಿದ್ರೆ ಅವ್ರು ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋದು, ಏನು ಮಾಡೋದು, ನೋಡ್ಬಿಟ್ಟು ಏನಂತ ಕೊಡ್ತಾರೆ. ಯಾಕೆ ಅವ್ರ ಉದ್ಯೋಗ ನೋಡ್ಕೊಡ್ತಾರೆ, ಅವ್ರ ಸಂಬಳ ನೋಡಿ ಕೊಡ್ತಾರೆ. ಅದೆಲ್ಲ ಮುಖ್ಯ. ಮದುವೆ ಮಾಡಿಕೊಂಡಿರೋರು ಒಂದು ಹುಡುಗ ನನ್ನ ಮಗಳನ್ನ ಸಾಕ್ತಾನ, ನನ್ನ ಮಗಳನ್ನ ಬಾಳಿಸ್ತಾನ ಅನ್ನೋದನ್ನ ನೋಡ್ಬೇಕು. ಬಹಳ ಮುಖ್ಯವಾಗಿ ತಂದೆ ತಾಯಿ, ಇದು ತಂದೆ ತಾಯಿಯ ಕರ್ತವ್ಯ. ನಂತರ ಮಾತನಾಡಿದ ಅರ್ಚನಾ ಸುದೇಶ್ ರಂಪೂರೆ ಅವರು, आमच्या मैसूर समाज वाले आणि रमेश नागरे अंकल
ಈ ವಧೂವರರ ಸಮಾವೇಶಕ್ಕೆ ಕರ್ನಾಟಕ ಮತ್ತು ಹೊರ ರಾಜ್ಯಗಳಿಂದ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಇನ್ನಿತರ ಕಡೆಗಳಿಂದ ಭಾವಸಾರ ವಧೂವರರು ಪೋಷಕರು ಆಗಮಿಸಿದ್ದೀರಿ. ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವುದೆಂದರೆ ಅಷ್ಟು ಸುಲಭದ ಕೆಲಸವಲ್ಲ. ಸಮಾವೇಶದ ಆಯೋಜಕರ ಪರಿಶ್ರಮ, ಸಮರ್ಪಣಾ ಮನೋಭಾವ ಮೆಚ್ಚುವಂಥದ್ದು. ಮೈಸೂರು ಸಮಾಜದ ಮತ್ತು ರಮೇಶ್ ನಾಜ್ರೆ ಅವರ 3-4 ತಿಂಗಳ ಸತತ ಪ್ರಯತ್ನ ನಡೆಸಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ರೂಪಿಸಿದ್ದಾರೆ ಎಂದು ಶ್ಲಾಘಿಸಿದರು. ವಧೂವರರು ಇಂದು ಎಲ್ಲರೂ ಕೆಲಸದಲ್ಲಿದ್ದಾರೆ. ನಮ್ಮ ಸಮಾಜದ ಯುವಕರು ಯಾವುದರಲ್ಲೂ ಕಡಿಮೆಯಿಲ್ಲ. ನಮ್ಮ ಹುಡುಗರು ಸ್ಟ್ಯಾಂಡರ್ಡ್ನಲ್ಲಿದ್ದಾರೆ. ಸಾಧ್ಯವಾದರೆ ಇನ್ನೂ ಹೆಚ್ಚು ಓದಿ ನಮ್ಮ ಸಮಾಜದ ಯುವಕ-ಯುವತಿಯರು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಅನುಸರಿಸಬೇಕು, ತಂದೆ ತಾಯಂದಿರಿಗೆ ಗೌರವ ನೀಡಬೇಕು ಎಂದು ಕರೆ ನೀಡಿದರು. ಪ್ರಮುಖ ವಿಷಯವೊಂದರ ಬಗ್ಗೆ ಪ್ರಸ್ತಾಪಿಸಿದ ಅವರು, ಇಂದು ಭಾವಸಾರ ಸಮಾಜದಿಂದ ನ್ಯಾಯಾಲಯಗಳಿಗೆ ಬರುತ್ತಿರುವ ಡೈವರ್ಸ್ ಪ್ರಕರಣ ಹೆಚ್ಚುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಈ ಬಗ್ಗೆ ನಮ್ಮ ಯುವಕ ಯುವತಿಯರು ಪೋಷಕರು ಹೆಚ್ಚು ಚಿಂತನೆ ಮಾಡಬೇಕು. ಪತಿ ಪತ್ನಿ ಮಧ್ಯೆ ಯಾವುದೇ ಸಮಸ್ಯೆ ಉಂಟಾದಾಗ ತಕ್ಷಣ ಅದನ್ನು ಪರಿಹರಿಸಿ ಡೈವರ್ಸ್ ಆಗದಂತೆ ನೋಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಮದುವೆ ಆದ ನಂತರ ಯುವತಿಯರು ಹೊಂದಾಣಿಕೆಯಿಂದ ಬಾಳಬೇಕು. ನಿಮ್ಮ ತಂದೆ ತಾಯಂದಿರು ವಿವಾಹವಾಗಿ 20-30 ವರ್ಷಗಳಿಂದ ಹೊಂದಾಣಿಕೆಯಿಂದ ಉತ್ತಮ ಜೀವನ ನಡೆಸುತ್ತಿಲ್ಲವೇ? ಅವರ ನಡುವೆ ಗೊಂದಲಗಳು ಬಂದಿಲ್ಲ ಎಂದೇನಿಲ್ಲ. ಆದರೂ ಅವರು ಅದೆಲ್ಲವನ್ನೂ ಮರೆತು ಪರಸ್ಪರ ಹೊಂದಾಣಿಕೆಯಿಂದ ಬಾಳುತ್ತಿಲ್ಲವೇ? ಪ್ರತಿಯೊಂದು ಸಮಸ್ಯೆ ಬಂದಾಗ ಹೊಂದಾಣಿಕೆಯಿಂದ ಹೋಗಬೇಕಾಗುತ್ತದೆ. ಪರಸ್ಪರ ಬರುವ ಸಣ್ಣ ಸಮಸ್ಯೆಯನ್ನೇ ದೊಡ್ಡದು ಮಾಡಿಕೊಂಡು ಡೈವರ್ಸ್ವರೆಗೆ ಹೋಗುವುದನ್ನು ತಡೆಯಬೇಕು ಎಂದು ಯುವಕ ಯುವತಿಯರಿಗೆ ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ಎಐಬಿಕೆ ಮಹಾಸಭಾ ರಾಜ್ಯಾಧ್ಯಕ್ಷ ಶ್ರೀನಿವಾಸ ಪಿಸ್ಸೆ ಅವರಿಗೆ ಶಾಲು ಹೊದಿಸಿ ಫಲತಾಂಬೂಲ ನೀಡಿ ಸನ್ಮಾನಿಸಲಾಯಿತು. ನಂತರ ಶ್ರೀ ಸಮಾಜಭೂಷಣ ಶಂಕರರಾವ್ ಅಂಚಳ್ಕರ್ ದಂಪತಿ, ಟ್ರಸ್ಟಿನ ಗೌರವ ಖಜಾಂಚಿ ಸಮಾಜಭೂಷಣ ವಿಠ್ಠಲರಾವ್ ಲಾಳಿಗೆ, ಗೌರವ ಕಾರ್ಯದರ್ಶಿ ಚೈತನ್ಯ ಕುಮಾರ್ ಹಿರಾಸ್ಕರ್, ಭಾವಸಾರ ಕ್ಷೇತ್ರೀಯ ಮಂಡಳಿಯ ಗೌರವ ಕಾರ್ಯದರ್ಶಿ ಎಸ್ ರಾಕೇಶ್ ನಾಯಕ್, ಮೈಸೂರು ಜಿಲ್ಲಾ ಭಾವಸಾರ ಕ್ಷೇತ್ರೀಯ ಪದವೀಧರ ಸಂಘದ ಅಧ್ಯಕ್ಷ ಪಿ.ಎ. ಮಂಜುನಾಥ ಪತಂಗೆ, ಭಾವಸಾರ ಕ್ಷೇತ್ರೀಯ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಸತ್ಯನಾರಾಯಣ ಎಸ್.ವಿ. ಸುಲಾಖೆ, ಶ್ರೀ ವಿಠಲ ರುಕ್ಮಿಣಿ ಚಾರಿಟಬಲ್ ಟ್ರಸ್ಟ್ನ ಧರ್ಮದರ್ಶಿ ಜಯಕುಮಾರ್ ಲಾಳಿಗೆ, ಕೆ.ಜಿ. ವೆಂಕಟೇಶ್ವರರಾವ್ ಕುತ್ನೀಕರ್, ಭಾವಸಾರ ಕ್ಷೇತ್ರೀಯ ಮಂಡಳಿಯ ಉಪಾಧ್ಯಕ್ಷ ಸುಭಾಷ್ ಪತಂಗೆ, ಟ್ರಸ್ಟಿನ ಧರ್ಮದರ್ಶಿ ಕೆ. ಗೋವಿಂದರಾವ್ ಕುತ್ನೀಕರ್, ಚಾರಿಟಬಲ್ ಟ್ರಸ್ಟ್ನ ವಿಶೇಷ ಆಹ್ವಾನಿತರಾದ ಎಲ್.ಜೆ. ಪ್ರದೀಪ್ ಲಾಳಿಗೆ, ಪಿ.ಎನ್. ನಾಗರಾಜರಾವ್ ಪತಂಗೆ ಇನ್ನಿತರರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ವಿಠಲ ರುಕ್ಮಿಣಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸಮಾಜಭೂಷಣ ಜಯರಾಮರಾವ್ ಲಾಳಿಗೆ ದಂಪತಿ, ಟ್ರಸ್ಟ್ನ ಮುಖ್ಯ ಟ್ರಸ್ಟಿ ಎನ್.ಆರ್. ರಮೇಶ್ ನಾಜ್ರೆ ಮತ್ತು ದಂಪತಿ, ಮೈಸೂರು ಭಾವಸಾರ ಕ್ಷೇತ್ರೀಯ ಮಂಡಳಿ ಅಧ್ಯಕ್ಷ ಶಿವಾಜಿರಾವ್ ರಂಪೂರೆ, ಅಖಿಲ ಭಾರತ ಭಾವಸಾರ ಕ್ಷೇತ್ರೀಯ ಮಹಿಳಾ ಪರಿಷತ್ ಕರ್ನಾಟಕ ವಲಯ ಅಧ್ಯಕ್ಷೆ ಅರ್ಚನಾ ಸುದೇಶ್ ವಾದೋನೆ ದಂಪತಿ ಇನ್ನಿತರರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ವಧೂವರರ ಸಮಾವೇಶಕ್ಕೆ ಆಗಮಿಸಿದ ಎಲ್ಲರಿಗೂ ವಿಶೇಷವಾದ ಭೋಜನ ನೀಡಲಾಯಿತು. ಇವತ್ತು ವಧುವರ ಸಮಾವೇಶಕ್ಕೆ ನಾವು ರಮೇಶ್ ನಾಜ್ರೆ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀವಿ ಬೆಂಗಳೂರಿಂದ. ಇಲ್ಲಿ 1500 ಪ್ರೊಫೈಲ್ಸ್ ಇಲ್ಲಿ ಹಾಕಿದ್ವಿ. ಎಲ್ಲ ಊರುಗಳಿಂದ, ನಾಟ್ ಓನ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಗುಜರಾತಿಂದನೂ ಈ ಸತಿ ಬಂದಿದ್ದಾರೆ. ಇವ್ರಿಗೆಲ್ಲ ಇಲ್ಲಿ ಎಲ್ಲ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೀತು. ಅಟ್ಲೀಸ್ಟ್ 1700 to 1800 ಪೀಪಲ್ ಇಲ್ಲಿ ಬಂದಿದ್ದರು. ತುಂಬ ಯಶಸ್ವಿಯಾಗಿ ಹೋದ 8 ವರ್ಷದಿಂದ ಆಗ್ತಾಯಿದೆ. ಇದು 9ನೇ ವರ್ಷ. ಐ ವುಡ್ ಸೇ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಆಯಿತು. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ, ಬೇಗ ಮದುವೆ ಸೆಟ್ ಆಗಲಿ
ಅಂತ ವಿ ವಿಶ್ ದೆಮ್ ಆಲ್ ದ ಬೆಸ್ಟ್. ಮತ್ತು ದಯವಿಟ್ಟು ಯಾರ್ದು ಇವತ್ತು ನೋಡಿದ್ದೀರಾ ಪ್ರೊಫೈಲ್ಸು, ಯಾರ್ದು ಮದುವೆ ಸೆಟ್ ಆಗುತ್ತೆ ಅವ್ರು ದಯವಿಟ್ಟು ರಮೇಶ್ ಅಂಕಲ್ಗೆ ಅಥವಾ ನಮಗೆ ಕಾಲ್ ಮಾಡಿ ದಯವಿಟ್ಟು ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಭಾವಸಾರ್ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್.